ಎಸ್, ಒಕ್ಕಲಿಗ ಕೋಟೆ. ಹ್ಮ್ ಮೈಸೂರು ಜಿಲ್ಲೆಯ ಚಾಮರಾಜ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ, ಸದ್ಯಕ್ಕೆ ಹೆಂಗಿದೆ, ಮುಂಚೆ ಹೆಂಗೆ ಇತ್ತು, ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾರೆಲ್ಲ ಸ್ಪರ್ಧಾಳುಗಳು ಇದ್ರು, ಆಗಿನ ಟ್ರೆಂಡಿಂಗ್ ಮ್ಯಾಟ್ರ್ ಏನಾಗಿತ್ತು, ಈಗ ಯಾವ ವಿಚಾರ ಮುನ್ನೆಲೆಗೆ ಬಂದಿದೆ, 2028ರ ಚುನಾವಣೆ ಯಾವ ಹಂತವನ್ನು ತಲುಪಬಹುದು, ಈಗ ಯಾವ ರೀತಿ ರಾಜಕೀಯ ಪಕ್ಷಗಳು ತಯಾರಿ ತರಿಸ್ತಾ ಇದ್ದಾವೆ ಮತ್ತು ಯಾವೆಲ್ಲ ವಿಚಾರಗಳಲ್ಲಿ ಗರಿಗೆದರಬಹುದು, ಯಾರೆಲ್ಲ ಆಕಾಂಕ್ಷೆಗಳು ಬರಬಹುದು, ಹೀಗೆ 10 ಹಲವು ಕುತೂಹಲಗಳು ಗರಿಗೆದರಿದ್ದಾವೆ. ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ಚಾಮರಾಜ ಕ್ಷೇತ್ರ, ಮೈಸೂರು ಜಿಲ್ಲೆ ರಂಗೇರ್ತಾ ಇದೆ 2028ರ ಚುನಾವಣಾ ಮಹಾರಣರಂಗ. ಈಗಲೇ ಕಾವು ಶುರುವಾಗಿದೆ. ಚುನಾವಣೆಗೆ 2 ವರ್ಷ ಬಾಕಿ ಇದ್ರೂ ಕೂಡ 2 ತಿಂಗಳೇನೋ ಅನ್ನುವಷ್ಟರ ಮಟ್ಟಿಗೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ. ಒಕ್ಕಲಿಗರ ಕೋಟೆ ಚಾಮರಾಜ ಯಾರ ಕೈ ವಶವಾಗುತ್ತೆ? ಕಮಲ ವಶವಾಗುತ್ತಾ, ಕೈ ವಶವಾಗುತ್ತಾ, ತೆನೆ ವಶವಾಗುತ್ತಾ? ನೋಡೋಣ. ಮೈಸೂರು ಜಿಲ್ಲೆಯ ಹೈ ವೋಲ್ಟೇಜ್ ಕ್ಷೇತ್ರ ಇದು. ಕೇಸರಿ ಕಲಿಗಳು ಹಾಗೂ ಕೈಪಡಿಯ ಮಹಾ ಕುರುಕ್ಷೇತ್ರ ಅಂತ ಹೇಳ್ಬೋದು. ಸದ್ಯ ಕಾಂಗ್ರೆಸ್ ಪಕ್ಷದ ಶಾಸಕ ಕೆ ಹರೀಶ್ ಗೌಡರ ದರ್ಬಾರಲ್ಲಿ ನಡೀತಾ ಇದೆ. ಓಕೆ, ವಾಟ್ ಡಸ್ ಇಟ್ ಮೀನ್? ಲೆಟ್ಸ್ ಡಿಸ್ಕಸ್ ಲೇಟರ್. ಬಿಜೆಪಿಯಲ್ಲಿ ಒಳಗೊಳಗೆ ಕಸರತ್ತು, ಮಸಲತ್ತು, ಸವಲತ್ತು ಎಲ್ಲ ಇದ್ದಂಗಿದೆ. 28ಕ್ಕೆ ಒಕ್ಕಲಿಗ ಕೋಟೆ ವಶಕ್ಕೆ ಕೇಸರಿ ಸೇನೆ ರೆಡಿ ಆಗ್ತಿದೆಯಂತೆ. ಹಾಗಾದ್ರೆ ಕಾಂಗ್ರೆಸ್ನವ್ರು ಸುಮ್ಮನೆ ಕೂರ್ತಾರಾ? ಖಂಡಿತ ಇಲ್ಲ. ನೋಡೋಣ, ಬಿಜೆಪಿಯಲ್ಲಿ ಯಾರಿಗೆ ಯಾರು ಸಾಟಿ, ಟಿಕೆಟ್ಗೆ ಪೈಪೋಟಿ ಮಾತ್ರ ತಳ್ಳಿ ಹಾಕುವಂತಿಲ್ಲ. ಅದು ಈಗಲೇ ಶುರು ಆಗಬೇಕಲ್ಲ. 2 ಗಂಟೆಗೆ ಊಟಕ್ಕೆ ಬೇಕು ಅಂತ ಹೇಳಿದ್ರೆ 12 ಗಂಟೆಗೆ ಅಡುಗೆ ಶುರು ಮಾಡಲ್ವೇ? ಆ ರೀತಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಮತ್ತು ಪ್ರತಾಪ್ ಸಿಂಹ ನಡುವೆ ಕಿತ್ತಾಟವೋ, ಜಟಾಪಟಿಯೋ, ಭಿನ್ನಾಭಿಪ್ರಾಯವೋ, ಸುಶ್ರುತ್ ಗೌಡ ಸೇರಿದಂತೆ ಹಲವು ಆಕಾಂಕ್ಷಿಗಳ ಕಣ್ಣು ಕೂಡ ಆ ಕ್ಷೇತ್ರದ ಮೇಲೆ ಇದೆ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ. ಹೌದು, ಇದರಲ್ಲಿ ಈ ಅಂಶಗಳನ್ನು ಗಮನಿಸಿದಾಗ ಹೈಲೈಟ್ ಆಗುವಂಥ ಹೆಸರೇನು ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ. ಮಾಜಿ ಸಂಸದರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರೋರು ಅಂತ ಹೇಳಿದರೆ ಪ್ರತಾಪ್ ಸಿಂಹ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ. ಅದು ನಾನಾ ಕಾರಣಗಳಿರಬಹುದು. ಮೈಸೂರಿನ ಒಡೆಯರ್, ಮೈಸೂರಿನ ಯುವರಾಜರು ಅಲ್ಲಿ ಲೋಕ ಸಂಸದರಾಗಿ ಕಣಕ್ಕಿಳಿತಾರೆ. ನೆಕ್ಸ್ಟ್ ವಾಟ್? ಈಗ ಸಹಜವಾಗಿ ಪ್ರತಾಪ್ ಸಿಂಹ ಒಬ್ಬ ಪತ್ರಕರ್ತರು, ಒಳ್ಳೆಯ ವಾಗ್ಮಿ ಮತ್ತು ಯಾರನ್ನೇ ಕೂಡ ಟು ದಿ ಪಾಯಿಂಟ್ ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಇದೆ, ಚಾಕಚಕ್ಯತೆ ಇದೆ ಅಂತ ಮಾಧ್ಯಮಗಳಲ್ಲಿ ನಮಗೆ ಗೊತ್ತಾಗಿದೆ. ಆದರೆ ಅಷ್ಟೇ ಸಾಕಾಗತ್ತಾ? ನನ್ನ ಚಾಪನ್ನು ಮೂಡಿಸ್ಬೇಕು, ನಾನು ಕೂಡ ರಾಜಕಾರಣದಲ್ಲಿರಬೇಕು, ಜನರ ಸೇವೆ ಮಾಡಬೇಕು, ಒಂದಿಷ್ಟು ಕನಸುಗಳಿದ್ದಾವೆ, ದೂರದೃಷ್ಟಿ ಇದೆ, ವಿಷನ್ ಇದೆ ಅಂತ ಹೇಳಿದಾಗ ಏನೋ ಮಾಡಬೇಕಲ್ಲ, ಅಧಿಕಾರ ಬೇಕಲ್ಲ. ಅದಕ್ಕೆ ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ ನೋಡಿದಾಗ ಅಲ್ಲಿ ಯಾರೆಲ್ಲ ನಡುವೆ ಕಿತ್ತಾಟ ಇದೆ. ಆಕಾಂಕ್ಷಿ ನೀವು ಒಬ್ಬರೇ ಅಲ್ಲಪ್ಪ, ನಾನು ಇದ್ದೀನಿ ಅಂತ ಹೇಳುವವರಿದ್ದಾರೆ. ಯಾರೆಲ್ಲ ಇದ್ದಾರೆ ಅಲ್ವಾ? ಯಾರ ಪರವಾಗಿ ಯಾರೆಲ್ಲ ಬ್ಯಾಟ್ ಬೀಸ್ತಾ ಇದ್ದಾರೆ? ಪಕ್ಷದ ಅಧ್ಯಕ್ಷರ ಒಲವು ಯಾವ ರೀತಿ ಇದೆ? ಕಾರ್ಯಕರ್ತರ ಒಲವು ಯಾವ ರೀತಿ ಇದೆ? ಯಾವೆಲ್ಲ ವಿಚಾರ ಅವರಿಗೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ ಅನ್ನುವ ವಿಚಾರ ಕೂಡ ಚರ್ಚೆಗೆ ಈಡಾಗಿದೆ. ಎಸ್, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಅಪ್ಡೇಟ್ ಆನ್ ಚಾಮರಾಜ ಕ್ಷೇತ್ರ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣಿಯ ಅಖಾಡ. ಯಾವ ಕ್ಷೇತ್ರ? ಚಾಮರಾಜ ಕ್ಷೇತ್ರ. JDS ಕೂಡ ತನ್ನದೇ ಆದಂಥ ಪ್ರಾಬಲ್ಯ ಹೊಂದಿರುವಂಥ ಕ್ಷೇತ್ರ ಅದು ಚಾಮರಾಜ ಕ್ಷೇತ್ರ. ವಿಧಾನಸಭೆಯಲ್ಲಿ JDS ಗಣನೀಯ ಸಾಧನೆ ಮಾಡಿಲ್ಲ. ಆದರೆ ಪಾಲಿಕೆ ಚುನಾವಣೆಯಲ್ಲಿ ಮಾತ್ರ JDS ಪಕ್ಷನೇ ರಾಜ, ಕಿಂಗು. ಅತಿ ಹೆಚ್ಚು ಕಾರ್ಪೊರೇಟರ್ಸ್ ಹೊಂದಿರುವಂಥ JDS ಪಾರ್ಟಿಯಲ್ಲಿ ಏನಾಗಬಹುದು? ಪ್ರಾಬಲ್ಯ ಸಾಧಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ JDS ಅಂತ ಪ್ರದರ್ಶನ ಕೊಟ್ಟಿಲ್ಲ. ಇದಕ್ಕೆ ಕಾರಣ JDSನಲ್ಲಿ ಸೂಕ್ತ ಅಭ್ಯರ್ಥಿಯ ಕೊರತೆ ಇರೋದು ಅಂತ ಕೂಡ ಅನಲೈಸ್ ಮಾಡಲಾಗ್ತಾ ಇದೆ. ನಿಜ, ಹಳೆ ಮೈಸೂರು ಭಾಗ ಅಂತ ಹೇಳಿದಾಗ, ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇದೆ ಅಂತ ಹೇಳಿದಾಗ JDS ತನ್ನದೇ ಆದಂಥ ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಯಾವ ಅನುಮಾನ ಇಲ್ಲ. ಆದರೆ ವಾಸ್ತವ ಹಾಗಿದೆಯಾ? ಏನಾಗುತ್ತೆ? BJPಯಲ್ಲೇ ವರ್ಸಸ್ ಅಂತಿರುವಾಗ BJPಯ ಆಕಾಂಕ್ಷಿಗಳ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. BJP ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣಿಯ ಅಖಾಡ ಚಾಮರಾಜ. ಆದರೆ ಪಾಲಿಕೆ ಚುನಾವಣೆಗಳಲ್ಲಿ ಹೆಸರು ಮಾಡಿರೋದು, ಪ್ರಾಬಲ್ಯ ಸಾಧಿಸಿರೋದು JDS. ಹಾಗಾಗಿ
ಮುಂಬರುವ ಚುನಾವಣೆಯಲ್ಲಿ JDS ತನ್ನ ಅದೃಷ್ಟ ಪರೀಕ್ಷೆ ಮಾಡದೇ ಇರಲಾರದು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಅತಿ ಹೆಚ್ಚು ಒಕ್ಕಲಿಗರ ಪ್ರಾಬಲ್ಯವಿರುವಂಥ ಚಾಮರಾಜ ಕ್ಷೇತ್ರದಲ್ಲಿ ಏನಾಗಬಹುದು ಅನ್ನುವ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್. ದಟ್ ಇಸ್ ದ ಟಾಪ್ ಸ್ಟೋರಿ.